ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಪ್ 10 ಕನ್ನಡ ಚಾನಲ್. ಇವತ್ತು ನಾವು ನೋಡೋ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಸೀರೀಸ್ ಪಾರ್ಟ್ 14. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಹೇಗೆ ಯೂಟ್ಯೂಬ್ ಕಾರ್ಡ್ಸ್ ಅನ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ತುಂಬಾನೇ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ. ಆ ವಿಡಿಯೋ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಕೊನೆಯಲ್ಲಿ ಆಗಿರ್ಬೋದು ಒಂದು ಯೂಟ್ಯೂಬ್ ಕಾರ್ಡ್ ಬಂದು ಪಾಪಪ್ ಆಗುತ್ತೆ. ಈ ರೀತಿ ಒಂದು ಯೂಟ್ಯೂಬ್ ಕಾರ್ಡು ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಹೇಗೆ ಆಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಯೂಟ್ಯೂಬ್ ಕಾರ್ಡ್ಸ್ ಅನ್ನ ಆಡ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವು ಯೂಟ್ಯೂಬ್ ಕಾರ್ಡ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋನ ಓಪನ್ ಮಾಡ್ತೀನಿ. ನೀವು ಯಾವ್ದಾದ್ರು ಒಂದು ವಿಡಿಯೋನ ಪ್ಲೇ ಮಾಡಾದ್ಮೇಲೆ ನೀವು ನೋಡ್ಬೋದು, ಇಲ್ಲಿ ನಿಮ್ಗೆ ಡೆಡ್ ಎಂಡ್ ಅಲ್ಲಿ ಒಂದು ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ನಾನು ಈ ವಿಡಿಯೋ ಅಲ್ಲಿ 10 ಸೆಕೆಂಡ್ಸ್ಗೊಂದು, 20 ಸೆಕೆಂಡ್ಸ್ಗೊಂದು, 30 ಸೆಕೆಂಡ್ಸ್ಗೊಂದು ಕಾರ್ಡ್ ಅನ್ನ ಹಾಕಿದ್ದೀನಿ. ನೀವು ನೋಡ್ಬೋದು, ಈ ವಿಡಿಯೋ 10 ಸೆಕೆಂಡ್ ಆಗ್ತಾ ಈ ಒಂದು ಕಾರ್ಡ್ ಬಂದು ಈ ರೀತಿ ಪಾಪ್ ಆಗುತ್ತೆ. ಮತ್ತೆ ನೋಡ್ಬೋದು ನೀವು ಒಂದು 20 ಸೆಕೆಂಡ್ಸ್ ಅಲ್ಲಿ ಒಂದು ಕಾರ್ಡ್ ಪಾಪ್ ಆಗುತ್ತೆ. ಹಾಗೆ 30 ಸೆಕೆಂಡ್ಸ್ ಅಲ್ಲಿ ಕೂಡ ಒಂದು ಕಾರ್ಡ್ ಪಾಪ್ ಅಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅವರ ಒಂದು ಚಾನಲ್ ನ ಒಂದು ವಿಡಿಯೋಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ನ ಸಜೆಸ್ಟ್ ಮಾಡಿರ್ತಾರೆ. ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಬಂದು ಇನ್ನೊಂದು ಪೇಜ್ಗೆ ತಗೊಂಡು ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಕಾರ್ಡ್ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಹೇಗೆ ಆಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಕಾರ್ಡ್ ಅನ್ನ ಆಡ್ ಮಾಡೋದಕ್ಕೆ ಫಸ್ಟ್ ನೀವು ಒಂದು ಹೊಸ ಯೂಟ್ಯೂಬ್ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟಾಪ್ ರೈಟ್ ಅಲ್ಲಿರೋ ನಿಮ್ಮ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಮೈ ಚಾನಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ 2 ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಕಸ್ಟಮೈಸ್ ಚಾನಲ್ ಹಾಗೂ ಕ್ರಿಯೇಟರ್ ಸ್ಟುಡಿಯೋ ಅಂತ. ಆ ಒಂದು ಕ್ರಿಯೇಟರ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಚಾನಲ್ ನ ಕ್ರಿಯೇಟರ್ ಸ್ಟುಡಿಯೋ ಓಪನ್ ಆಗಿದೆ. ಈಗ ಫ್ರೆಂಡ್ಸ್, ಇಲ್ಲಿ ನೀವು ಯಾವ ವಿಡಿಯೋಗೆ ಒಂದು ಕಾರ್ಡ್ಸ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರು ಆ ವಿಡಿಯೋ ಕೆಳಗಡೆ ಇರೋ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಫಸ್ಟ್ ವಿಡಿಯೋ ಇದೆಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಕಾರ್ಡ್ಸ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಕೆಳಗಡೆ ಇರೋ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಿಮ್ಗೆ ತುಂಬಾನೇ ಸೆಟ್ಟಿಂಗ್ಸ್ ಇರುತ್ತೆ. ಅಲ್ಲಿ ನಿಮ್ಗೆ ಕಾರ್ಡ್ಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಬಂದು ಪ್ಲೇ ಆಗುತ್ತೆ, ಅದನ್ನ ಪಾಸ್ ಮಾಡ್ಕೊಳ್ಳಿ. ಈಗ ನೀವು ಯಾವ ಟೈಮ್ ಅಲ್ಲಿ ಈ ಒಂದು ಕಾರ್ಡ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ಫಾರ್ವರ್ಡ್ ಮಾಡಿ ನಿಮ್ಮ ವಿಡಿಯೋನ. ಫಾರ್ವರ್ಡ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಬ್ಲೂ ಐಕಾನು ರೈಟ್ ಸೈಡ್ ಅಲ್ಲಿ ಆಡ್ ಕಾರ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ವಿಡಿಯೋ ಆರ್ ಪ್ಲೇ ಲಿಸ್ಟ್ ಅನ್ನೋದ್ರಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ನಿಮ್ಮ ಒಂದು ಎಲ್ಲಾ ವಿಡಿಯೋಸ್ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ವಿಡಿಯೋನ ಕಾರ್ಡ್ ಆಗಿ ಹಾಕ್ಬೇಕು ಅನ್ಕೊಂಡಿದ್ರೆ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕ್ರಿಯೇಟ್ ಕಾರ್ಡ್ ಅಂತ ಬ್ಲೂ ಕಲರ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು, ಇಲ್ಲಿ ಬಂದು ಒಂದು ಕಾರ್ಡ್ ಆಡ್ ಆಗಿದೆ. ಮತ್ತೆ ನೀವು ಇನ್ನೊಂದು ಕಾರ್ಡ್ ಅನ್ನ ಆಡ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಸ್ಪೇಸ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಮಿಡಿಲ್ ವಿಡಿಯೋ ಅನ್ನ ಚೂಸ್ ಮಾಡ್ತೀನಿ. ಮತ್ತೆ ಆ ಒಂದು ಆಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಆ ಒಂದು ವಿಡಿಯೋ ಆರ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಮಾತ್ರ ಅಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಕೂಡ ಇರುತ್ತೆ. ಪ್ಲೇ ಲಿಸ್ಟ್ ಅನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಪ್ಲೇ ಲಿಸ್ಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಮತ್ತೆ ಆ ಒಂದು ಕ್ರಿಯೇಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ವಿಡಿಯೋಗೆ ಈಸಿಯಾಗಿ ಕಾರ್ಡ್ಸ್ ಅನ್ನ ಆಡ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ಡ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು 3 ಕಾರ್ಡ್ಸ್ ಅನ್ನ ಆಡ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾವು ಸ್ವಲ್ಪ ಕಾರ್ಡ್ಸ್ ಅನ್ನ ಹಾಕಿದ್ದೇವೆ. ಈಗ ಈ ಬ್ಯಾಕ್ ಬಂದು ನೋಡೋಣ. ಈ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡೋಣ. ಈಗ ನೀವು ನೋಡ್ಬೋದು, ಇಲ್ಲಿ ನಾನಿಲ್ಲಿ 10 ಸೆಕೆಂಡ್ಸ್ಗೆ ಒಂದು ಕಾರ್ಡ್ ಅನ್ನು ಹಾಕಿದ್ದೀನಿ. 10 ಸೆಕೆಂಡ್ಸ್ಗೆ ಅಲ್ಲೊಂದು ಕಾರ್ಡ್ ಬಂದು ಪಾಪಪ್ ಆಗುತ್ತೆ. ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನೀವು ಒಂದು ಕಾರ್ಡ್ ಪಾಪಪ್ ಆಗಿರೋದು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಒಂದು ವಿಡಿಯೋಸ್ಗೆ ಕಾರ್ಡ್ಸ್ ಅನ್ನ ಈಸಿಯಾಗಿ ಹಾಕೊಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಒಂದು ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ವಿಡಿಯೋ ನಾವು ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ಮಿಸ್ ಮಾಡ್ತೀರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.